ಶನೇಶ್ವರನ ಈ ಒಂದು ಜಾತ್ರಾ ಮಹೋತ್ಸವ ಇದು ಊರು ಹಬ್ಬ ಅಂತಲೋ ಅಥವಾ ಜಾತ್ರೆ ಅಂತಲೋ, ಜಾತ್ರೆ ಅಂದ್ರೂ ತಪ್ಪಲ್ಲ, ಊರು ಹಬ್ಬ ಅಂದ್ರೂ ತಪ್ಪಲ್ಲ. ಜೊತೆಗೆ ನಿಮ್ಮೆಲ್ಲರನ್ನೂ ಸಹಿತ ಸಲ್ಲತಕ್ಕಂಥ ಶನೇಶ್ವರ ಮಂತ್ರ ಶನೇಶ್ವರನ ಇವತ್ತಿನ ದಿವಸ ನಾವು ಅನುಷ್ಠಾನ ಮಾಡಲಿಕ್ಕಾಗಿ ನಾವೆಲ್ಲರೂ ಸಹಿತ ಇಲ್ಲಿ ಸೇರಿದ್ದೀವಿ. ಇದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗೆ ನಾವು ದೇವಸ್ಥಾನದಿಂದ ಇಲ್ಲಿಗೆ ನಡೆದು ಬರುವಾಗ ಸ್ವಲ್ಪ ಜನ ಹೆಣ್ಣು ಮಕ್ಕಳಿಗೆ ಮತ್ತು ರಸ್ತೆಯಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಆಭಾಸಗಳಾಗಿರ್ಬೋದು. ಅದಕ್ಕೆ ನಾವು ಕ್ಷಮೆ ಯಾಚಿಸ್ತಾ ಇದ್ದೇವೆ. ಅಲ್ಲಿ ಪಾಪ ಹೆಣ್ಣು ಮಕ್ಕಳು ವಯಸ್ಸಾಗಿರ್ತಕ್ಕಂಥವರು ಈ ನಿಮ್ಮ ಆನಂದ್ ಗುರೂಜಿಯನ್ನು ಮುಟ್ಟಬೇಕು, ಮಾತಾಡಿಸಬೇಕು ಅನ್ನೋ ಆಸೆ ನಿಮ್ಮದು. ಈ ನಿಮ್ಮ ಮನೆ ಮಗನಿಗಾಗಿ ನೀವು ಇಟ್ಟಂತ ಅಭಿಮಾನ ನಾನು 7 ಜನ ಇಟ್ಟು ಬಂದ್ರು ನಾನು ಅದಕ್ಕಾಗಿ ಆ ಭಾಗದಲ್ಲಿ ಯಾರಿಗಾದ್ರೂ ಹೆಣ್ಮಕ್ಳಿಗಾಗಲಿ ಅಕ್ಕ ತಂಗಿಯರಿಗಾಗಲಿ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗಾಗಲಿ ಏನಾದರೂ ಸಣ್ಣ ಪುಟ್ಟ ನೋವಾಗಿದ್ರು ನಾನು ಕ್ಷಮೆ ಕೇಳ್ತಾ ಇದ್ದೇನೆ. ಶನೇಶ್ವರನಿಗಾಗಿ ಮಾಡ್ತಿರ್ತಕ್ಕಂತಹ ನಿಮ್ಮೆಲ್ಲರ ಜಾತಕದಲ್ಲಿರ್ತಕ್ಕಂತಹ ದೋಷ ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಆಧ್ಯಾತ್ಮಿಕ ಧಾರ್ಮಿಕದಲ್ಲಿ ಒಂದು ಶಕ್ತಿ ಇದೆ. ಆ ಗೋಚರವಾಗಿರ್ತಕ್ಕಂಥ ಶಕ್ತಿ ಏನು ಎಂಬತಕ್ಕಂಥದ್ದನ್ನು ತೋರಿಸ್ಲಿಕ್ಕೋಸ್ಕರ ಇವತ್ತಿನ ದಿವಸ ನಿಮ್ಮೂರಿನ ಮಗನಾಗಿರ್ತಕ್ಕಂತಹ ಈಶ್ವರಪ್ಪರವರು ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಿಮ್ಮೆಲ್ಲರಿಗೂ ಸಹಿತ ಇವತ್ತು ಇಲ್ಲಿ ಇಷ್ಟು ಕೂತ್ಕೊಳ್ಳಿ ಕಡಿಮೆ ಮಾಡಿಕೊಟ್ಟು ಭಗವತ್ ಸಾನ್ನಿಧ್ಯದಲ್ಲಿ ಸೇವೆ ಮಾಡೋ ಭಾಗ್ಯನ ಕರುಣಿಸಿದ್ದಾರಲ್ಲ, ಅವರು ಅವರ ದಂಪತಿಗಳು, ಅವರ ಪರಿವಾರ, ನೀವೆಲ್ಲರೂ ಒಮ್ಮೆ ಕೈ ಎತ್ತಿ ಅವ್ರಿಗೆ ಆಶೀರ್ವಾದ ಮಾಡಿ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ನೋಡಿ, ನಮ್ಮ ಭಾರತ ದೇಶದ ಹಿಂದೂ ಸನಾತನ ಧರ್ಮದಲ್ಲಿ ಒಂದು ಧರ್ಮ ಇದೆ. ನಾವು ಕೈ ಎತ್ತಿ ಹರಿಸಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಆನಂದ್ ಗುರೂಜಿಯವರಲ್ಲಿ ಮಾತ್ರ ಶಕ್ತಿ ಅಲ್ಲ ನೀವು ನೋಡಬೇಕಾದ್ದು, ಇಲ್ಲಿ ಕೂತಿರ್ತಕ್ಕಂಥ ಬಂದಿರತಕ್ಕಂಥ ಪ್ರತಿಯೊಬ್ಬರಲ್ಲೂ ಶಕ್ತಿ ಇದೆ. ನಮ್ಮೊಳಗಿರ್ತಕ್ಕಂಥ ಶಕ್ತಿನ ನಾವು ಜಾಗೃತಗೊಳಿಸ್ಕೋಬೇಕು. ಅದಕ್ಕಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಇಷ್ಟು ತಾಳ್ಮೆಯಿಂದ ತಾವೆಲ್ಲರೂ ಕೂತಿದ್ದೀರಿ. ಹಾಗೆ ಆ ಭಾಗದಲ್ಲಿ ಸಾಕಷ್ಟು ಜನ ನಿಂತಿದ್ದೀರಿ. ನೀವು ಹುಟ್ಟು ಬಂದಂತಹ ರೇಷ್ಮೆ ಪಟವಾಳಿ ವಸ್ತ್ರಗಳು ಏನಾದರೂ ಗಲೀಜಾಗುತ್ತೆ ಅಂದ್ಕೊಂಡ್ರೆ ಆ ವಸ್ತ್ರಗಳು ಎಷ್ಟಾಗುತ್ತೋ ಅಷ್ಟು ನನ್ನ ಕಡೆಯಿಂದ ನನ್ನ ಆಶ್ರಮದಿಂದ ಕೊಡ್ತೇನೆ. ಇಷ್ಟು ವಿಶಾಲವಾಗಿರ್ತಕ್ಕಂಥ ಆವರಣ, ಬೆಳೆದ್ಗೆದ್ರೆ ಮಣ್ಣಾಗೋ ದೇಹ, ಕೂತು ನಿಂತು ನಾವು ಈ ಥರ ಆಲೋಚನೆ ಮಾಡೋಕ್ಕಿಂತ ತಾವೆಲ್ಲ ಸಮಾಧಾನವಾಗಿ ಕೂತ್ಕೊಳ್ಳಿ. ರಾತ್ರಿ 9 ಗಂಟೆಗೆ ನಾನು ಪ್ರಯಾಣ ಬೆಂಗಳೂರು ಬೆಳೆಸಬೇಕಾಗಿತ್ತು. ಆದರೆ ಈಗ ಹೇಳ್ತೀನಿ, ರಾತ್ರಿ 1 ಗಂಟೆ ಆಗಲಿ ನಿಮ್ಮನ್ನು ಮಾತಾಡಿಸಿ ನಿಮ್ಮ ಸಮಾಧಾನ ಆದಮೇಲೆ ನಾನು ಹೊರಡ್ತೀನಿ. ಸಾಕಷ್ಟು ಹೊತ್ತಿನಿಂದ ಬಂದು ನಿಂತಿರ್ತಕ್ಕಂಥ ಸಮಯ ಈಗಾಗಲೇ ತಡ ಆಗಿದೆ. ಪೂಜೆ ಶಾಸ್ತ್ರಬದ್ಧವಾಗಿ ಆಗಬೇಕಾಗಿದೆ. ಶನೇಶ್ವರ ವಿರಾಜಮಾನನಾಗಿ ನೂತನವಾಗಿ ನಿರ್ಮಿತವಾಗಿರ್ತಕ್ಕಂತಹ ರಥದಲ್ಲಿ ರಾರಾಜಿಸ್ತಾ ಇದ್ದಾನೆ. ಶನೇಶ್ವರ ಮಹಾಮಂತ್ರವನ್ನು ಹೇಳಿಕೊಂಡು ನಮ್ಮ ಜಾತಕದಲ್ಲಿರ್ತಕ್ಕಂತಹ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿಕೊಳ್ಳುವಂತಹ ವಿಶೇಷವಾದಂತಹ ದಿನ. ಪೂಜೆ ಕ್ರಮದಲ್ಲಿ ಯಾವ ಕ್ರಮಾನುಷ್ಠಾನ ಮಾಡಬೇಕು, ನೀವೇನು ಮಾಡಬೇಕು ಅದೆಲ್ಲವನ್ನು ನಾನು ಹೇಳ್ತೇನೆ. ತಾವೆಲ್ಲ ಕೂತ್ಕೊಳ್ಳಿ, ದಯವಿಟ್ಟು ತಾವೆಲ್ಲ ಅಲ್ಲಿ ಕೂತ್ಕೊಳ್ಳಿ. ಆ ಸ್ಥಳ ಆ ಕಡೆ ಬಹಳಷ್ಟು ಇದೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು
ಅಪ್ಪ ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?